ಇನ್ನು ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಈ ನೂಕಾಟ ತಳ್ಳಾಟಗಳೇ ನಡೀತಾ ಇತ್ತಲ್ಲ, ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ರಿಪಬ್ಲಿಕ್ ವರದಿಯನ್ನ ಬಿತ್ತರ ಮಾಡ್ತು. ಆ ನಂತರ ಆ ವರದಿಗೆ ಜಯದೇವ ಆಸ್ಪತ್ರೆಯ ಆಡಳಿತ ಈಗ ಎಚ್ಚೆತ್ತುಕೊಂಡಿದೆ. ಇವತ್ತು ಈ OPDಯ ಪ್ರವೇಶ ದ್ವಾರ ಇದೆಯಲ್ಲ, ಆ ಪ್ರವೇಶ ದ್ವಾರದಲ್ಲೇ ಜನರು ಸರತಿ ಸಾಲಿನಲ್ಲಿ ನಿಂತು ಒಬ್ಬೊಬ್ಬರಿಗೆ ಟೋಕನ್ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ದೃಶ್ಯವನ್ನ ಗಮನಿಸಿದ್ವಿ. ಆ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ಇತ್ತು. ಆ ನಂತರ ವರದಿಯನ್ನ ಬಿತ್ತರ ಮಾಡಿದ ನಂತರದಲ್ಲಿ ಈಗ ಒಂದಷ್ಟು ಚೇಂಜಸ್ ಮಾಡ್ಕೊಂಡಿದ್ದಾರೆ. OPDಯ ಪ್ರವೇಶ ದ್ವಾರದಲ್ಲೇ ಒಬ್ಬೊಬ್ಬರನ್ನೇ ಟೋಕನ್ ಕೊಟ್ಟು ಒಳಗಡೆ ಬಿಡ್ತಾ ಇದ್ದಾರೆ. ಪ್ರವೇಶ ದ್ವಾರದ ಎಡ ಬಲ ಭಾಗದಲ್ಲಿ ರೋಗಿಗಳು ಕ್ಯೂ ನಿಂತಿದ್ದಾರೆ. ಸರತಿ ಸಾಲಿನಲ್ಲಿ ಒಬ್ಬೊಬ್ಬರಾಗೆ ಬರಬೇಕು. ನಿನ್ನೆ ಗಮನಿಸಿದ್ವಿ, ಈ ವಿಜುವಲ್ಸ್ ಗಮನಿಸಿದ್ವಲ್ಲ, ತಳ್ಳಾಟ, ನೂಕಾಟ, ವಯಸ್ಸಾದಂಥವ್ರಿದ್ರು. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಟೋಕನ್ ಪಡೆಯೋದಕ್ಕೂ ಕೂಡ OPDಯಲ್ಲಿ ನೆನ್ನೆ ನೂಕಾಟ ತಳ್ಳಾಟವಾದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿದ್ವಿ. ಈ ವರದಿಯ ಇಂಪ್ಯಾಕ್ಟ್ ಈಗ ಸಾಕಷ್ಟು ಬದಲಾವಣೆಗಳೀಗ ಜಯದೇವ ಆಸ್ಪತ್ರೆ ಆಗಿರುವಂಥದ್ದು ವಿಶೇಷ ಗಮನಿಸ್ತಾ ಇರ್ಬೋದು. ನಿನ್ನೆ ಇದೇ ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಟೋಕನ್ ಪಡೆಯೋದಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮುಗಿಬಿದ್ದಿದ್ರು. ನೂಕಾಟ ತಳ್ಳಾಟ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅಂದರೆ ಆ ಮುಂದಗಡೆ ಟೋಕನ್ ಕೊಡುವಂತಹ ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲಿ ಸುಮಾರು 200ರಿಂದ 300 ಜನರು ಒಮ್ಮೆನೇ ಏನು ಟೋಕನ್ ಪಡೆಯೋದಕ್ಕೂ ಕೂಡ ಮುಗಿ ಬೀಳ್ತಾ ಇದ್ರು. ಸಿಬ್ಬಂದಿಗಳು ಕೂಡ ಹರಸಾಹಸವನ್ನು ಪಟ್ಟಿದ್ರು. ಯಾವುದೇ ಕಾರಣ ಇಲ್ಲದೆ ಟೋಕನ್ ಕೊಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನು ಮಾಡಿದ್ದು. ಈ ವರದಿಯ ಇಂಪ್ಯಾಕ್ಟ್ ಆಗಿರುವಂಥದ್ದು ಇವತ್ತು ಜಯದೇವ ಆಸ್ಪತ್ರೆಗೆ ಬರುವಂತಹ ರೋಗಿಗಳೆಲ್ಲ ಸಾಕಷ್ಟು ಬದಲಾವಣೆ ಮಾಡಿಕೊಂಡು ಹೊರಗಡೆಲೇ ಅಂದರೆ ಪ್ರವೇಶ ದ್ವಾರದಲ್ಲಿಯೇ 2 ಕ್ಯೂಗಳನ್ನು ಮಾಡಿ ಅಲ್ಲೇ ತಡೆಯುವ ಮೂಲಕವಾಗಿ ಎಲ್ಲರೂ ಕೂಡ ಹೊರಗೆ ನಿಲ್ಲಿಸಿ ಒಬ್ಬೊಬ್ಬರಾಗಿ ಒಳಗೆ ಬಿಡ್ತಾ ಇರುವಂಥದ್ದು. ಈ ದೃಶ್ಯ ಗಮನಿಸ್ತಾ ಇರುವುದು. ನಿನ್ನೆ ಇದೇ ಜಾಗದಲ್ಲಿ ಈ ಆವರಣದಲ್ಲೇ ಸುಮಾರು 5ರಿಂದ 6 ಲೈನನ್ನು ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಕೇವಲ ಅಂದರೆ 2 ಲೈನ್ ಅಷ್ಟೇ ಮಾತ್ರ ಇರುವಂಥದ್ದು ಸದ್ಯಕ್ಕೆ. ಆದರೆ ಆ ರೀತಿಯಾದಂತಹ ಸ್ಥಿತಿ ಇವತ್ತಿಲ್ಲ. ನೆನ್ನೆ ಇದ್ದಂತಹ ಸ್ಥಿತಿ ಇವತ್ತಿಲ್ಲ. ಸಾಕಷ್ಟು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೊರಭಾಗದಲ್ಲೂ ಕೂಡ ಯಾವ ರೀತಿಯಾದಂತಹ ಚಿತ್ರಣ ಇದೆ ತೋರಿಸ್ತಾ ಹೋಗ್ತೀವಿ. ಈಗಾಗಲೇ ಜಯದೇವ ಆಸ್ಪತ್ರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೋಡ್ತಾ ಇರುವ ದೃಶ್ಯದಲ್ಲಿ ಯಾವ ರೀತಿಯಾದಂತಹ ಪೇಷಂಟ್ಸ್ಗಳು ಬರ್ತಾರೆ ಅಂತೇಳಿ, ಅಂದರೆ ಹೃದಯ ಚಿಕಿತ್ಸೆ ಆದರೆ ಹೃದಯಾಘಾತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅತಿ ಯುವತಿಯರಲ್ಲೇ ಅತಿ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ನೋಡ್ತಾ ಇರ್ಬೋದು. ಪೇಷಂಟ್ಸ್ಗಳು ಬಂದ ಸಂದರ್ಭದಲ್ಲೂ ಕೂಡ ಆಸ್ಪತ್ರೆಯ ಸಿಬ್ಬಂದಿಗಳು ಯಾವ ರೀತಿಯಾಗಿ ಇಲ್ಲಿ ಸ್ಪಂದಿಸ್ತಾರೆ ಅಂತೇಳಿ ತತ್ಕ್ಷಣದಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಇಲ್ಲೂ ಒಳಭಾಗದಲ್ಲಿ ಈಗ ನೀವು ದೃಶ್ಯ ಗಮನಿಸ್ತಾ ಇರ್ಬೋದು. ಆಸ್ಪತ್ರೆಯ ಒಳಭಾಗದಲ್ಲೂ ಕೂಡ ಯಾವ ರೀತಿಯಾದಂತಹ ಸ್ಥಿತಿ ಇದೆ ಅಂತ ಹೇಳಿದರೆ, ನಿನ್ನೆ ಕೂಡ ಈ ಭಾಗದಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗಿತ್ತು. ಇವತ್ತು ಸಾಕಷ್ಟು ಸುಧಾರಿತ ಕ್ರಮಗಳನ್ನು ಇವತ್ತು ಜಯದೇವ ಆಸ್ಪತ್ರೆಯ ಸಿಬ್ಬಂದಿಗಳು ತೆಗೆದುಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ನೋಡ್ತಾ ಇರ್ಬೋದು. ಇಲ್ಲಿ ಒಳಭಾಗದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಅಂದರೆ ಪ್ರವೇಶ. ಇನ್ನು ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಈ ನೂಕಾಟ ತಳ್ಳಾಟಗಳೇ ನಡೀತಾ ಇತ್ತಲ್ಲ, ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ರಿಪಬ್ಲಿಕ್ ವರದಿಯನ್ನ ಬಿತ್ತರ ಮಾಡ್ತು. ಆ ನಂತರ ಆ ವರದಿಗೆ ಜಯದೇವ ಆಸ್ಪತ್ರೆಯ ಆಡಳಿತ ಈಗ ಎಚ್ಚೆತ್ತುಕೊಂಡಿದೆ. ಇವತ್ತು ಈ OPDಯ ಪ್ರವೇಶ ದ್ವಾರ ಇದೆಯಲ್ಲ, ಆ ಪ್ರವೇಶ ದ್ವಾರದಲ್ಲೇ ಜನರು ಸರತಿ ಸಾಲಿನಲ್ಲಿ ನಿಂತು ಒಬ್ಬೊಬ್ಬರಿಗೆ ಟೋಕನ್ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ದೃಶ್ಯವನ್ನ ಗಮನಿಸಿದ್ವಿ. ಆ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ಇತ್ತು. ಆ ನಂತರ ವರದಿಯನ್ನ ಬಿತ್ತರ ಮಾಡಿದ ನಂತರದಲ್ಲಿ ಈಗ ಒಂದಷ್ಟು ಚೇಂಜಸ್ ಮಾಡ್ಕೊಂಡಿದ್ದಾರೆ. OPDಯ ಪ್ರವೇಶ ದ್ವಾರದಲ್ಲೇ ಒಬ್ಬೊಬ್ಬರನ್ನೇ ಟೋಕನ್ ಕೊಟ್ಟು ಒಳಗಡೆ ಬಿಡ್ತಾ ಇದ್ದಾರೆ. ಪ್ರವೇಶ ದ್ವಾರದ ಎಡ ಬಲ ಭಾಗದಲ್ಲಿ ರೋಗಿಗಳು ಕ್ಯೂ ನಿಂತಿದ್ದಾರೆ. ಸರತಿ ಸಾಲಿನಲ್ಲಿ ಒಬ್ಬೊಬ್ಬರಾಗೆ ಬರಬೇಕು. ನಿನ್ನೆ ಗಮನಿಸಿದ್ವಿ, ಈ ವಿಜುವಲ್ಸ್ ಗಮನಿಸಿದ್ವಲ್ಲ, ತಳ್ಳಾಟ, ನೂಕಾಟ, ವಯಸ್ಸಾದಂಥವ್ರಿದ್ರು. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಟೋಕನ್ ಪಡೆಯೋದಕ್ಕೂ ಕೂಡ OPDಯಲ್ಲಿ ನೆನ್ನೆ ನೂಕಾಟ ತಳ್ಳಾಟವಾದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿದ್ವಿ. ಈ ವರದಿಯ ಇಂಪ್ಯಾಕ್ಟ್ ಈಗ
ಸಾಕಷ್ಟು ಬದಲಾವಣೆಗಳೀಗ ಜಯದೇವ ಆಸ್ಪತ್ರೆಯಲ್ಲಿ ಆಗಿರುವಂಥದ್ದು. ದೃಶ್ಯ ಗಮನಿಸ್ತಾ ಇರ್ಬೋದು, ನಿನ್ನೆ ಇದೇ ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಟೋಕನ್ ಪಡೆಯೋದಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮುಗಿಬಿದ್ದಿದ್ರು. ನೂಕಾಟ ತಳ್ಳಾಟ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅಂದರೆ ಆ ಮುಂದಗಡೆ ಟೋಕನ್ ಕೊಡುವಂತಹ ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲಿ ಸುಮಾರು 200-300 ಜನರು ಒಮ್ಮೆನೇ ಏನು ಟೋಕನ್ ಪಡೆಯೋದಕ್ಕೂ ಕೂಡ ಮುಗಿ ಬೀಳ್ತಾ ಇದ್ರು. ಸಿಬ್ಬಂದಿಗಳು ಕೂಡ ಹರಸಾಹಸವನ್ನು ಪಟ್ಟಿದ್ರು. ಯಾವುದೇ ಕಾರಣ ಇಲ್ಲದೆ ಟೋಕನ್ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನು ಮಾಡಿದ್ದು. ಈ ವರದಿಯ ಇಂಪ್ಯಾಕ್ಟ್ ಆಗಿರುವಂಥದ್ದು ಇವತ್ತು ಜಯದೇವ ಆಸ್ಪತ್ರೆಗೆ ಬರುವಂತಹ ರೋಗಿಗಳೆಲ್ಲ ಸಾಕಷ್ಟು ಬದಲಾವಣೆ ಮಾಡಿಕೊಂಡು ಹೊರಗಡೆಲೆ ಅಂದರೆ ಪ್ರವೇಶ ದ್ವಾರದಲ್ಲಿಯೇ 2 ಕ್ಯೂಗಳನ್ನು ಮಾಡಿ ಅಲ್ಲೇ ತಡೆಯುವ ಮೂಲಕವಾಗಿ ಎಲ್ಲರೂ ಕೂಡ ಹೊರಗೆ ನಿಲ್ಲಿಸಿ ಒಬ್ಬೊಬ್ಬರಾಗಿ ಒಳಗೆ ಬಿಡ್ತಾ ಇರುವಂಥದ್ದು. ಈ ದೃಶ್ಯ ಗಮನಿಸ್ತಾ ಇರುವುದು, ನಿನ್ನೆ ಇದೇ ಜಾಗದಲ್ಲಿ ಈ ಆವರಣದಲ್ಲೇ ಸುಮಾರು 5-6 ಲೈನನ್ನು ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಕೇವಲ ಅಂದರೆ 2 ಲೈನ್ ಅಷ್ಟೇ ಮಾತ್ರ ಇರುವಂಥದ್ದು ಸದ್ಯಕ್ಕೆ. ಆದರೆ ಆ ರೀತಿಯಾದಂತಹ ಸ್ಥಿತಿ ಇವತ್ತಿಲ್ಲ, ನೆನ್ನೆ ಇದ್ದಂತಹ ಸ್ಥಿತಿ ಇವತ್ತಿಲ್ಲ. ಸಾಕಷ್ಟು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೊರಭಾಗದಲ್ಲೂ ಕೂಡ ಯಾವ ರೀತಿಯಾದಂತಹ ಚಿತ್ರಣ ಇದೆ ತೋರಿಸ್ತಾ ಹೋಗ್ತೀವಿ. ಈಗಾಗಲೇ ಜಯದೇವ ಆಸ್ಪತ್ರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೋಡ್ತಾ ಇರುವ ದೃಶ್ಯದಲ್ಲಿ ಯಾವ ರೀತಿಯಾದಂತಹ ಪೇಷಂಟ್ಸ್ಗಳು ಬರ್ತಾರೆ ಅಂತೇಳಿ, ಅಂದರೆ ಹೃದಯ ಚಿಕಿತ್ಸೆ ಆದರೆ ಹೃದಯಾಘಾತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅತಿ ಯುವತಿಯರಲ್ಲೇ ಅತಿ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ನೋಡ್ತಾ ಇರ್ಬೋದು ಪೇಷಂಟ್ಸ್ಗಳು ಬಂದ ಸಂದರ್ಭದಲ್ಲೂ ಕೂಡ ಆಸ್ಪತ್ರೆಯ ಸಿಬ್ಬಂದಿಗಳು ಯಾವ ರೀತಿಯಾಗಿ ಇಲ್ಲಿ ಸ್ಪಂದಿಸ್ತಾರೆ ಅಂತೇಳಿ ತತ್ಕ್ಷಣದಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಇಲ್ಲೂ ಒಳಭಾಗದಲ್ಲಿ ಈಗ ನೀವು ದೃಶ್ಯ ಗಮನಿಸ್ತಾ ಇರ್ಬೋದು, ಆಸ್ಪತ್ರೆಯ ಒಳಭಾಗದಲ್ಲೂ ಕೂಡ ಯಾವ ರೀತಿಯಾದಂತಹ ಸ್ಥಿತಿ ಇದೆ ಅಂತ ಹೇಳಿದರೆ, ನಿನ್ನೆ ಕೂಡ ಈ ಭಾಗದಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗಿತ್ತು. ಇವತ್ತು ಸಾಕಷ್ಟು ಸುಧಾರಿತ ಕ್ರಮಗಳನ್ನು ಇವತ್ತು ಜಯದೇವ ಆಸ್ಪತ್ರೆಯ ಸಿಬ್ಬಂದಿಗಳು ತೆಗೆದುಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ನೋಡ್ತಾ ಇರ್ಬೋದು, ಇಲ್ಲಿ ಒಳಭಾಗದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಅಂದರೆ ಪ್ರವೇಶ. ಇನ್ನು ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಈ ನೂಕಾಟ ತಳ್ಳಾಟಗಳೇನು ನಡೀತಾ ಇತ್ತಲ್ಲ, ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ರಿಪಬ್ಲಿಕ್ ವರದಿಯನ್ನ ಬಿತ್ತರ ಮಾಡ್ತು. ಆ ನಂತರ ಆ ವರದಿಗೆ ಜಯದೇವ ಆಸ್ಪತ್ರೆಯ ಆಡಳಿತ ಈಗ ಎಚ್ಚೆತ್ತುಕೊಂಡಿದೆ. ಇವತ್ತು ಈ OPDಯ ಪ್ರವೇಶ ದ್ವಾರ ಇದೆಯಲ್ಲ, ಆ ಪ್ರವೇಶ ದ್ವಾರದಲ್ಲೇ ಜನರು ಸರತಿ ಸಾಲಿನಲ್ಲಿ ನಿಂತು ಒಬ್ಬೊಬ್ಬರಿಗೆ ಟೋಕನ್ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ದೃಶ್ಯವನ್ನ ಗಮನಿಸಿದ್ವಿ. ಆ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಎಲ್ಲವೂ ಕೂಡ ಇತ್ತು. ಆ ನಂತರ ವರದಿಯನ್ನ ಬಿತ್ತರ ಮಾಡಿದ ನಂತರದಲ್ಲಿ ಈಗ ಒಂದಷ್ಟು ಚೇಂಜಸ್ ಮಾಡ್ಕೊಂಡಿದ್ದಾರೆ. OPDಯ ಪ್ರವೇಶ ದ್ವಾರದಲ್ಲೇ ಒಬ್ಬೊಬ್ಬರನ್ನೇ ಟೋಕನ್ ಕೊಟ್ಟು ಒಳಗಡೆ ಬಿಡ್ತಾ ಇದ್ದಾರೆ. ಪ್ರವೇಶ ದ್ವಾರದ ಎಡ ಬಲ ಭಾಗದಲ್ಲಿ ರೋಗಿಗಳು ಕ್ಯೂ ನಿಂತಿದ್ದಾರೆ. ಸರತಿ ಸಾಲಿನಲ್ಲಿ ಒಬ್ಬೊಬ್ಬರಾಗೆ ಬರಬೇಕು. ನಿನ್ನೆ ಗಮನಿಸಿದ್ವಿ, ಈ ವಿಜುವಲ್ಸ್ ಗಮನಿಸಿದ್ವಲ್ಲ, ತಳ್ಳಾಟ ನೂಕಾಟ ವಯಸ್ಸಾದಂಥವ್ರಿದ್ರು. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಟೋಕನ್ ಪಡೆಯೋದಕ್ಕೂ ಕೂಡ OPDಯಲ್ಲಿ ನೆನ್ನೆ ನೂಕಾಟ ತಳ್ಳಾಟವಾದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿದ್ವಿ. ಈ ವರದಿಯ ಇಂಪ್ಯಾಕ್ಟ್ ಈಗ ಸಾಕಷ್ಟು ಬದಲಾವಣೆಗಳೀಗ ಜಯದೇವ ಆಸ್ಪತ್ರೆಯಲ್ಲಿ ಆಗಿರುವಂಥದ್ದು. ದೃಶ್ಯ ಗಮನಿಸ್ತಾ ಇರ್ಬೋದು, ನಿನ್ನೆ ಇದೇ ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಟೋಕನ್ ಪಡೆಯೋದಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮುಗಿಬಿದ್ದಿದ್ರು. ನೂಕಾಟ ತಳ್ಳಾಟ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅಂದರೆ ಆ ಮುಂದಗಡೆ ಟೋಕನ್ ಕೊಡುವಂತಹ ಸ್ಥಳ ಏನಿದೆ, ಆ ಒಂದು ಸ್ಥಳದಲ್ಲಿ ಸುಮಾರು 200-300 ಜನರು ಒಮ್ಮೆನೇ ಏನು ಟೋಕನ್ ಪಡೆಯೋದಕ್ಕೂ ಕೂಡ ಮುಗಿ ಬೀಳ್ತಾ ಇದ್ರು. ಸಿಬ್ಬಂದಿಗಳು ಕೂಡ ಹರಸಾಹಸವನ್ನು ಪಟ್ಟಿದ್ರು. ಯಾವುದೇ ಕಾರಣ ಇಲ್ಲದೆ ಟೋಕನ್ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನು ಮಾಡಿದ್ದು. ಈ ವರದಿಯ ಇಂಪ್ಯಾಕ್ಟ್ ಆಗಿರುವಂಥದ್ದು ಇವತ್ತು ಜಯದೇವ ಆಸ್ಪತ್ರೆಗೆ ಬರುವಂತಹ ರೋಗಿಗಳೆಲ್ಲ ಸಾಕಷ್ಟು ಬದಲಾವಣೆ ಮಾಡಿಕೊಂಡು ಹೊರಗಡೆಲೆ ಅಂದರೆ ಪ್ರವೇಶ ದ್ವಾರದಲ್ಲಿಯೇ 2 ಕ್ಯೂಗಳನ್ನು ಮಾಡಿ ಅಲ್ಲೇ ತಡೆಯುವ ಮೂಲಕವಾಗಿ ಎಲ್ಲರೂ ಕೂಡ ಹೊರಗೆ ನಿಲ್ಲಿಸಿ ಒಬ್ಬೊಬ್ಬರಾಗಿ ಒಳಗೆ ಬಿಡ್ತಾ ಇರುವಂಥದ್ದು. ಈ ದೃಶ್ಯ ಗಮನಿಸ್ತಾ ಇರುವುದು, ನಿನ್ನೆ ಇದೇ ಜಾಗದಲ್ಲಿ ಈ ಆವರಣದಲ್ಲೇ ಸುಮಾರು 5-6 ಲೈನನ್ನು ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಕೇವಲ ಅಂದರೆ 2 ಲೈನ್ ಅಷ್ಟೇ ಮಾತ್ರ ಇರುವಂಥದ್ದು ಸದ್ಯಕ್ಕೆ. ಆದರೆ ಆ ರೀತಿಯಾದಂತಹ ಸ್ಥಿತಿ ಇವತ್ತಿಲ್ಲ, ನೆನ್ನೆ ಇದ್ದಂತಹ ಸ್ಥಿತಿ ಇವತ್ತಿಲ್ಲ. ಸಾಕಷ್ಟು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೊರಭಾಗದಲ್ಲೂ ಕೂಡ ಯಾವ ರೀತಿಯಾದಂತಹ ಚಿತ್ರಣ ಇದೆ ತೋರಿಸ್ತಾ ಹೋಗ್ತೀವಿ. ಈಗಾಗಲೇ ಜಯದೇವ ಆಸ್ಪತ್ರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೋಡ್ತಾ ಇರುವ ದೃಶ್ಯದಲ್ಲಿ ಯಾವ ರೀತಿಯಾದಂತಹ ಪೇಷಂಟ್ಸ್ಗಳು ಬರ್ತಾರೆ ಅಂತೇಳಿ, ಅಂದರೆ ಹೃದಯ ಚಿಕಿತ್ಸೆ ಆದರೆ ಹೃದಯಾಘಾತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅತಿ ಯುವತಿಯರಲ್ಲೇ ಅತಿ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ನೋಡ್ತಾ ಇರ್ಬೋದು ಪೇಷಂಟ್ಸ್ಗಳು ಬಂದ ಸಂದರ್ಭದಲ್ಲೂ ಕೂಡ ಆಸ್ಪತ್ರೆಯ ಸಿಬ್ಬಂದಿಗಳು ಯಾವ ರೀತಿಯಾಗಿ ಇಲ್ಲಿ ಸ್ಪಂದಿಸ್ತಾರೆ ಅಂತೇಳಿ ತತ್ಕ್ಷಣದಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಇಲ್ಲೂ ಒಳಭಾಗದಲ್ಲಿ ಈಗ ನೀವು ದೃಶ್ಯ ಗಮನಿಸ್ತಾ ಇರ್ಬೋದು,
ಆಸ್ಪತ್ರೆಯ ಒಳಭಾಗದಲ್ಲೂ ಕೂಡ ಯಾವ ರೀತಿಯಾದಂತಹ ಸ್ಥಿತಿ ಇದೆ ಅಂತ ಹೇಳಿದರೆ ನಿನ್ನೆ ಕೂಡ ಈ ಭಾಗದಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗಿತ್ತು. ಇವತ್ತು ಸಾಕಷ್ಟು ಸುಧಾರಿತ ಕ್ರಮಗಳನ್ನು ಇವತ್ತು ಜಯದೇವ ಆಸ್ಪತ್ರೆಯ ಸಿಬ್ಬಂದಿಗಳು ತೆಗೆದುಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ನೋಡ್ತಾ ಇರ್ಬೋದು, ಇಲ್ಲಿ ಒಳಭಾಗದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಅಂದರೆ ಪ್ರವೇಶ